ಮಾಡಿ ಇದೊಂದು ಸ್ವಲ್ಪ ವಿಶೇಷದ ಇದು ನೋಡಿ. ಎಂತೆಂಥ ಮಾದರಿಗಳು ಬರ್ತಿರ್ತಾವ. ಎಲ್ಲ ಒಂದು ರೌಂಡ್ ಗಣಿತಗಳನ್ನು ಕಲಿಬೇಕು ನೀವು ವಿದ್ಯಾರ್ಥಿಗಳು. ಬರೀ ವಿಸ್ತೀರ್ಣ ಅಂದ್ರೆ ಉದ್ದ ಗುಂಡ್ಲೆ ಆಗಲ್ಲ ಎಷ್ಟೇ ಇರ್ತದಂತಲ್ಲ, ಭಾಳ ನಮೂನಿ ಗಣಿತಗಳು ಇರ್ತಾವೆ ವಿಸ್ತೀರ್ಣದಾಗ, ಸುತ್ತಳತೆದಾಗ ಅಂತ ಲೆಕ್ಕಗಳನ್ನು ಹಾಕ್ಯದ. ಈಗ ನೀವು ಮಾಡಿರಿ, ನಾನು ನಿಮಗೆ ತಿಳಿಸ್ತು. 21ನೇ ಪ್ರಶ್ನೆ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಚೆನ್ನಾಗಿ ನೋಡ್ರಿ. ನೋಡಿ ಆಗಾಡಿದೊಂದು ಆಯ್ತದ್ದು ಬೇರೆನೇ ಬಂತು, ಈಗೊಂದು ಮತ್ತೆ ಬೇರೆನೇ ಬಂತು ನೋಡ್ರಿ, ಲಕ್ಷ ಕೊಟ್ಟು. ಒಂದು ಅಂಗಳ 22 ಮೀಟರ್ ಉದ್ದ 14 ಮೀಟರ್ ಅಗಲವಿದೆ. ಈ ಅಂಗಳವನ್ನು 25 ಸೆಂಟಿಮೀಟರ್ ಉದ್ದ 16 ಸೆಂಟಿಮೀಟರ್ ಅಗಲವುಳ್ಳ ಇಟ್ಟಿಗೆಗಳಿಂದ ಹಾಸಲು ಒಟ್ಟು ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತವೆ? ಎಷ್ಟು ಹಿಂಗೂ ಬರ್ತದಲ್ಲ ನೋಡ್ರಿ. ಆಮೇಲೆ ಇಟ್ಟಿಗೆಗಳ ಸಂಖ್ಯೆ ಏನು ಮಾಡಬೇಕು ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಟ್ಟಿಗೆಗಳ ಮಾನ ಎದುರಾಗದ ಸೆಂಟಿಮೀಟರ್ದಾಗ, ಅಂಗಳದ ಮಾನ ಎದುರಾಗದ ಮೀಟರ್ದಾಗದ. ಅಂಗಳದ ಮಾನವನ್ನು ನೀವು ಸೆಂಟಿಮೀಟರ್ ಮಾಡ್ಕೋಬೇಕು. ಅದು ಹೆಂಗೆ ಮಾಡ್ಕೋಬೇಕಂದ್ರೆ 22 ಗುಂಡ್ಲೆ 100 ಮಾಡ್ಕೊಂಡು ಬಿಟ್ರೆ ಇದು ಸೆಂಟಿಮೀಟರ್ ಆಯ್ತು. 14 ಗುಂಡ್ಲೆ 100 ಮಾಡಿದರೆ ಇದು ಸೆಂಟಿಮೀಟರ್ ಆತ. ಯಾಕೆ ನಾವು 100 ಇಡಬೇಕು? ಈ ಮೀಟರ್ಕ್ಕೆ ನೀವು 100ಲೆ ಗುಣಾಕಾರ ಮಾಡಿದರೆ ಮಾತ್ರ ಸೆಂಟಿಮೀಟರ್ ಆಗ್ತದೆ, ಇಲ್ಲಕಂದ್ರೆ ಮೀಟರ್ ಆಗ್ತದೆ. ಸೆಂಟಿಮೀಟ್ರಕ್ಕೆ ಮೀಟ್ರಿಗೆ ಬಾಗಿಸ್ಲಿಕ್ಕೆ ಬರಂಗಿಲ್ಲ, ಬರ್ತದ, ಅದರ ತಲೆ ಭಾಳ ಹುಷಾರಲ್ಲೇ ಉಪಯೋಗ ಮಾಡ್ಕೋಬೇಕು. ಆಮೇಲೆ ಏನದ, 2 ಮಾನಗಳನ್ನು ಸಮನಾಗಿ ಮಾಡ್ಕೋಬೇಕು. ಸೂತ್ರ ಏನದ, ಇಟ್ಟಿಗೆಗಳ ಸಂಖ್ಯೆ ಬರೋಬ್ಬರಿ ಅಂಗಳದ ವಿಸ್ತೀರ್ಣ ಭಾಗಲೆ ಇಟ್ಟಿಗೆಗಳ ವಿಸ್ತೀರ್ಣ. ವಿಸ್ತೀರ್ಣ ಅಂದ್ರೆ ಉದ್ದ ಗುಂಡ್ಲೆ ಆಗಲ್ಲ, ಅದನ್ನು ತಿಳ್ಕೊಬೇಕು. ಗಜ ಬರ್ಕೊತ್ ಕೊಡೋದ್ರಿಂದ ಟೈಮ್ ಹಾಳಾಗ್ತದೆ. ಈಗ ನೋಡಿ, ಇಟ್ಟಿಗೆಗಳ ಸಂಖ್ಯೆ ಬರೋಬ್ಬರಿ ಇಟ್ಟಿಗೆಗಳ ಸಂಖ್ಯೆ ಬರೋಬ್ಬರಿ ಏನದ ಇದು ನೋಡ್ರಿ. ಅಂಗಳದ ವಿಸ್ತೀರ್ಣ ದೊಡ್ಡದಿರ್ತದ. ಅಂಗಳದ ವಿಸ್ತೀರ್ಣಕ್ಕೆ ನೀವು ಎದರಲ್ಲೇ ಬಾಗಿಸ್ಬೇಕು? ಇಟ್ಟಿಗೆಗಳ ವಿಸ್ತೀರ್ಣ. ಉದ್ದ ಗುಂಡ್ಲೆ ಆಗಲ್ಲ, ಇಟ್ಟಿಗೆಗಳ ವಿಸ್ತೀರ್ಣ. ನೋಡಿ, ಅಂಗಳದ ವಿಸ್ತೀರ್ಣ ಮೀಟರ್ದಾಗ ಅಂದ್ರೆ ಹೆಂಗೆ ಹಚ್ಕೋಬೇಕು ನೋಡಿ. 22 ಮೀಟರ್ ಅದ, ಇದನ್ನು ಸೆಂಟಿಮೀಟರ್ ಮಾಡ್ಕೋಬೇಕಾದ್ರೆ 100ಲೆ ಮಾಡ್ರಿ. ಮತ್ತು ಗುಂಡ್ಲೆ ಉದ್ದ ಗುಂಡ್ಲೆ ಆಗಲ್ಲ, ಅದು 14 ಮೀಟರ್ ಅದ, ಇದನ್ನು ಸೆಂಟಿಮೀಟರ್ ಮಾಡ್ಕೋರಿ. ಆಮೇಲೆ ಇಟ್ಟಿಗೆ ವಿಸ್ತೀರ್ಣ ಎಷ್ಟದ? 25 ಗುಂಡ್ಲೆ 16 ಅದ. ನೋಡಿ ಎಷ್ಟು ಸರಳವಾಗಿ ನೀವು ತಿಳ್ಕೊಂಡ್ರೆ ಯಾವ ಲೆಕ್ಕಗಳು. ಇದು ಜಸ್ಟ್ ಲೈಕ್ ಕೋಚಿಂಗ್ ಕ್ಲಾಸೇ. ಇದು ಕೋಚಿಂಗ್ ಕ್ಲಾಸ್ ಅಂದ್ರೂ ಮ್ಯಾಥ್ಸ್ ಡಿಕ್ಷನರಿ ನವೋದಯ ಸೈನಿಕ್ ಸ್ಕೂಲ್ ಇದ್ದದ್ದು. KP ದರಿಗೌಡ್ರದ್ದು ಬುಕ್ ಬಂದದ, ಇದ್ರಾಗ ಮಾಸ್ಟರ್ ಗೈಡ್ ಬಂದದ. ಮಾಸ್ಟರ್ ಗೈಡ್ KP ದರಿಗೌಡ್ರು 2 ಬುಕ್ಕ ನೀವು ತೊಗೊಂಡ್ಬಿಟ್ರಿ, ನೀವು ನವೋದಯ ವಿನ್ ಆದಂಗೆ ತಿಳ್ಕೊಂಡ್ಬಿಡ್ರಿ ನೀವು. ಈಗ ನೋಡಿ, 25 ಒಂದಲೆ 25 ನಾಲ್ಕಲೆ 4 ಒಂದಲೆ 4 ನಾಲ್ಕಲೆ 4 ಒಂದಲೆ 4 25ಲೆ ನೋಡಿ. ಸರಿಯಾಗಿ ಏನು ಮಾಡಬೇಕು ಅದನ್ನು ಗುಣಾಕಾರ ಮಾಡ್ರಿ. 22ಕ್ಕೆ 14ಕ್ಕೆ ಗುಣಾಕಾರ ಮಾಡ್ರಿ. 14 2 28 2, 14 28 1 2 30. ಈಗ ಏನು ಉಳಿತು? 25 ಬಂತು. 25ರಲ್ಲಿ ಗುಣಾಕಾರ ಮಾಡ್ರಿ. 25 ಪೂಜೆ 25 8 200 ಕೈಲ ಬಂತು 2. 25 ಇನ್ನೊಂದು ಇಲ್ಲೊಂದು ಪೂಜೆ ಕೊಡ್ರಿ, ಯಾಕಂದ್ರೆ ಈ 0ದ 25 3ಲೆ 75 1 2 77 7700 ಇಟ್ಟಿಗೆಗಳು. ಈಗ ನೋಡಿ, ಈಗ ನಿಮಗೆ ಇದು ವಿಸ್ತೀರ್ಣನೂ ಹೌದು. ಈಗ ನಿಮ್ಗೆ ಇಟ್ಟಿಗೆಗಳ ಲೆಕ್ಕ ತೆಗೆದು ಬಂದುಬಿಡ್ತಿದ್ರಾಗ ಇದರ ಮಾದರಿ ಏನು ಬಂತು? ಆ ಟೈಲ್ಸ್ಗಳ ವಿಸ್ತೀರ್ಣ, ಇಟ್ಟಿಗೆಗಳ ವಿಸ್ತೀರ್ಣ ಕಂಡುಹಿಡಿದು ಬಂತು. ಮುಂದೆ ಗಣಪಲ್ಗಳು ಬಂದಾಗ ಮತ್ತೆ ಬೇರೆ ಬರ್ತಿರ್ತಾವ. ಈಗ ಬರೇ ಚೌಕಾಕಾರದ್ದು ಮತ್ತು ಆಯತಾಕಾರದ ಲೆಕ್ಕಗಳು ನಡೆದಾವೆ. ನಾನು ನಿಮಗೆ ಗಣಪಲ್ಲ ಲೆಕ್ಕ ಬಂದಿಲ್ಲ. ವಿಸ್ತೀರ್ಣ ಅಂದ್ರೆ ದೊಡ್ಡ ಅನುಕ್ರಮ ನಂಬರ್ ಇದು. ಗಣಪಲ್ಲ ವೃತ್ತದ ವಿಸ್ತೀರ್ಣ ಬರ್ತದ, ತ್ರಿಕೋನದ ವಿಸ್ತೀರ್ಣ ಬರ್ತದ, ವರ್ಗದ ವಿಸ್ತೀರ್ಣ ಬರ್ತದ, ಆಯತದ ವಿಸ್ತೀರ್ಣ ಬರ್ತಾವ. ವಿಸ್ತೀರ್ಣ ಅಂದ್ರೆ ಇದೊಂದು ದೊಡ್ಡ ಅನುಕ್ರಮ ನಂಬರ್. ಎಲ್ಲ ಟೈಪ್ಗಳು. ಈಗ ನೋಡ್ರಿ, ಹೋದದ್ದು ಏನು ಬಂತು, ಈ ಲೆಕ್ಕದಾಗ ಏನು ಬಂತು ವಿಚಾರ ಮಾಡ್ರಿ.
ಖರ್ಚು ಬಂತದ್ದು ಸುತ್ತಳತೆ, ಒಂದು ಸುತ್ತದಾರಕ್ಕೆ ಎಷ್ಟು ನಾವು ಖರ್ಚು ಬರ್ತದೆ ಅದು ಬಂತು. ಈ ಇದ್ರಾಗ ಏನು ಬಂತು, ಇದು ಆಯತದ ವಿಸ್ತೀರ್ಣ ಏನು ಬಂತು, ಇಟ್ಟಿಗೆಗಳ ಸಂಖ್ಯೆ ಬಂತು. ಒಂದೇ ನಮೂನೆ ಗಣಿ. ಅದಕ್ಕೆ ನಿಮಗೆ ನಾ ಏನು ಹೇಳೋದು ವಿದ್ಯಾರ್ಥಿಗಳಿಗೆ, ಅನುಕ್ರಮ ನಂಬರದ ಎಲ್ಲ ಪೂರ್ತಿ ವಿಸ್ತೀರ್ಣದ ಎಲ್ಲ ಗಣಿತಗಳನ್ನು ನೀವು ರಿವಿಷನ್ ಮಾಡ್ರಿ, ಕ್ವಶನ್ ಪೇಪರ್ ಕಣ್ಣು ಮುಚ್ಚಿ ಬಿಡಿಸ್ತೀರಿ. ಇದು ಇದು ಕೋಚಿಂಗ್ ಕ್ಲಾಸ್ ಡಿಕ್ಷನರಿ ಇದ್ದಂಗಿದೆ. ಉತ್ತರ ಹಾಕಲಿ ಏನಾರು ತಪ್ಪಿರ್ತಾವ ಅವೆಲ್ಲ ತಿದ್ಕೋರಿ, ಯಾಕ ತಪ್ಪಂತ ತಿಳ್ಕೊಬೇಡ್ರಿ. ಉತ್ತರ ಸಂಖ್ಯೆ ಬಿ ನೋಡ್ರಿ, ನಿಮಗೆ ತಿಳಿತಲ್ಲ. ಇಟ್ಟಿಗೆಗಳ ಸಂಖ್ಯೆ ಬರೋಬರಿ ಅಂಗಳದ ವಿಸ್ತೀರ್ಣ ಸರ್ವಾಸ್ವಾಲೆ ಇಟ್ಟಿಗೆಗಳ ವಿಸ್ತೀರ್ಣ. ಈ ಸೂತ್ರ ನೆನಪಿರ್ಬೇಕು ನೀವು. ಅಂಗಳದ ವಿಸ್ತೀರ್ಣ 22 ಮೀಟರ್ ಅದ, ಅದನ್ನು ಸೆಂಟಿಮೀಟರ್ ಮಾಡ್ಕೋಬೇಕು. ಯಾಕೆ ತಳಗಿಂದು ಇಟ್ಟಿಗೆದು ಏನದ ಸೆಂಟಿಮೀಟರ್ದಾಗ ಅದ ಮಾನ. 22 ಗುಂಡ್ಲೆ 100 2200 ಸೆಂಟಿಮೀಟರ್, 14 ಗುಂಡ್ಲೆ 100 1400 ಸೆಂಟಿಮೀಟರ್, 25 ಸೆಂಟಿಮೀಟರ್ ಉದ್ದ, 16 ಸೆಂಟಿಮೀಟರ್ ಆಗಲ್ಲ. ಅಂಗಳದ ವಿಸ್ತೀರ್ಣಕ್ಕೆ ಇಟ್ಟಿಗೆಗಳ ವಿಸ್ತೀರ್ಣದಿಂದ ಬಾಯಿಸಿಬಿಟ್ಟು ಒಂದು ಭಾಗಲಬ್ಧಕ್ಕೆ ಏನಂತಾರೆ, ಇಟ್ಟಿಗೆಗಳ ಸಂಖ್ಯೆ ಅಂತಾರೆ. ಇಷ್ಟು ಸರಿಯಾಗಿ ತಿಳ್ಕೊಂಡು ಬಿಡ್ರಿ. ಹೇಳಾಗ ಲಕ್ಷ ಕೊಟ್ಟು ನೋಡ್ರಿ, ತಾವೇ ಬಂದ್ಬಿಡ್ತಾವ. ಸರಿಯಾಗಿ ನೋಡ್ರಿ, ಚೆನ್ನಾಗಿ ಬರ್ಕೋರಿ ಫೇರ್ದಾಗ.